ಸ್ನೇಹಿತರಾಗಿರ್ತಕ್ಕಂಥ ಟಿ.ಡಿ. ರಾಜೇಗೌಡರು ನಾವೆಲ್ಲ ಒಟ್ಟಾಗಿ ಇದಕ್ಕೆ ರೂಲ್ 69 ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಅರ್ಧ ಗಂಟೆ ಚರ್ಚೆ ಬೇಕು ಅಂತ ನಾವೆಲ್ಲ ಒಟ್ಟಾಗಿ ಸೈನ್ ಹಾಕಿ ಕೊಟ್ಟಿದ್ವಿ. ಆದರೆ ತಾವು ಈ ಗಮನ ಸೆಳೆಯುವ ಪ್ರಶ್ನೆನಲ್ಲಿ ತಗೊಂಡಿದ್ರಿ, ತುಂಬ ಸಂತೋಷ, ಅಭಿನಂದನೆಗಳು. ಸನ್ಮಾನ್ಯ ಸಚಿವರು, ಅರಣ್ಯ ಸಚಿವರು ಈಗಾಗಲೇ ಏನು ಈ ಮಾನವ ಪ್ರಾಣಿ ಸಂಘರ್ಷದಿಂದ ಕಳೆದ ದಿನಗಳಲ್ಲಿ ಸಾವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 4 ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರನ್ನ ಕರೆದು ಸಭೆ ಮಾಡಿ ಇಡೀ ಅಧಿಕಾರಿಗಳ ಕರೆದು ಸಭೆ ಮಾಡಿದರೆ ಅದಕ್ಕೆ ಅಭಿನಂದಿಸ್ತೀವಿ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಸನ್ಮಾನ್ಯ ಅಧ್ಯಕ್ಷ. ಈಗಾಗಲೇ ಹೇಗಾಗಿದೆ ಮಲೆನಾಡಲ್ಲಿ ಅಧ್ಯಕ್ಷ, ಒಂದೇ ಒಂದು ಮಾತು, ನಮ್ಮ ಭಾಗದಲ್ಲಿ ತುಂಬಾ ಬಡವರು, ಇದರಲ್ಲಿ ಯಾರು ಶ್ರೀಮಂತರು ಆಗಿಲ್ಲ, ತುಂಬಾ ಬಡವರು, ಕೆಲ್ಸಕ್ಕೆ ಹೋಗ್ತಕ್ಕಂಥ ಹೆಂಗಸರು, ಗಂಡು ಮಕ್ಕಳು, ಬಡವರು ಆನೆ ದಾಳಿ ತುತ್ತಾಗಿ ಸಾವಾಗಿದ್ದಾರೆ. ಮತ್ತೆ ನಾವು ನೀವೆಲ್ಲ ನೋಡಿದ್ದೇವೆ, 10 ಬಾರಿ ಅಂಬಾರಿ ಒತ್ತಿದ್ದಂತ ಅರ್ಜುನನ ಸಾವಾಗಿದೆ. ಅದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು. ಹೆಚ್ಚುವರಿ ಆಗಿರ್ತಕ್ಕಂಥ ಈ ಆನೆ, ಮತ್ತೆ ಈಗ ಬರೀ ಆನೆ ಮಾತ್ರ ಅಲ್ಲ, ಏನು ಮಾನವ ಪ್ರಾಣಿ ಅಂತ ಹೇಳಿದ್ರೆ ಕಾಡು ಕೋಣದಿಂದ ಇತ್ತೀಚೆಗೆ ನನ್ನ ಕ್ಷೇತ್ರದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ. ದಯಮಾಡಿ ಏನು ನಾವು ಇವತ್ತು ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅರಣ್ಯ ಸಚಿವರಿಗೆ ಹೆಚ್ಚು ಅನುದಾನವನ್ನ ಕೊಟ್ರೆ, ರೈಲ್ವೆ ಸನ್ಮಾನ್ಯ ಅಲ್ಲಿ ಆನೆ ಕಾಟ, ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿ ಬಿಟ್ಟಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೆ ಸಮಸ್ಯೆಗೆ ಒಂದು ಪರಿಹಾರ ಇರ್ತಕ್ಕಂಥದ್ದು. ಈಗಾಗಲೇ ಆನೆಗೆ ಅದು ಒಂದು ರೂಟಲ್ಲಿ ಚಲಿಸುವಂಥದ್ದು, ಅದು ಎಲ್ಲೂ ಆ ರೂಟ್ ತಪ್ಪಿ ಹೋಗುವಂಥದ್ದಲ್ಲ. ಅದರ ಹೆರಿಡಿಟ್ರಿ ಮಕ್ಕಳು, ಅದರ ಮಕ್ಕಳು ಸಹ ಆ ರೂಟಲ್ಲಿ ಅದು ಈ ತಿಂಗಳಿಗೆ ಬರ್ತಾ ಇರ್ತದೆ. ಆ ರೂಟು ಅರಣ್ಯ ಇಲಾಖೆ ಗೊತ್ತಿದೆ. ಆ ರೂಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಸ್ಟ್ರಂಚ್ ಹೊಡೆಯುವಂಥದ್ದು, ಮತ್ತೆ ಈ ರೈಲ್ವೆ ಹಳಿಗಳನ್ನು ಆ ಭಾಗಕ್ಕೇನೆ ಜೋಡಿಸಿದ್ರೆ ಈ ಹಾವಳಿಯನ್ನು ತಪ್ಪಿಸಲಿಕ್ಕೆ. ಮಂತ್ರಿಗಳು ಸಮಾಪಕವಾಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಾನವ ಸಂಘರ್ಷ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ ಇವತ್ತೇನು ಆನೆಗಳು ಕಾಡಿನಿಂದ ಹೊರಗೆ ಬರಬಾರದು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿವರೆಗೆ ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು, ತಡೆ ಕಂದಕ, ಸೌರಶಕ್ತಿ ತಂತಿಬೇಲಿ ನಿರ್ಮಾಣ ಮಾಡುವಂಥದ್ದು ಇದೆಲ್ಲ ಇತ್ತು. ಇದು ಹೆಚ್ಚಿಗೆ ಫಲಕಾರಿ ಆಗ್ತಾ ಇಲ್ಲ ಅಂತೇಳಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತೇಳಿ ಹೇಳಿ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್, ಅಂದರೆ ಉಪಯೋಗ ಮಾಡಿದಂಥ ರೈಲ್ವೆ ಹಳಿಗಳನ್ನು ತೆಗೆದುಕೊಂಡು ಒಂದು ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಅರಣ್ಯದ ಪ್ರದೇಶದಲ್ಲಿ ಅನ್ನುವಂಥದ್ದು ಹೊರಗಡೆ ಬರದ ರೀತಿಯಲ್ಲಿ. ಅದು ಈಗಾಗಲೇ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯವೊಂದರಲ್ಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಮಾನ್ಯ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ, ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿದೆ. 2022-23ರಲ್ಲಿ ಇವತ್ತು ಅವರ ಕ್ಷೇತ್ರದಲ್ಲಿ ಸುಮಾರು 1,73,00,000 ರೂಪಾಯಿಯ ಒಂದು ಯೋಜನೆ ಅಡಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ನಡೀತಾ ಇದೆ. ಈ ವರ್ಷ 23-24ರಲ್ಲಿ ಸುಮಾರು 2.337 ಕಿಲೋಮೀಟರ್ 359 ಲಕ್ಷ 3,59,00,000 ಅನುದಾನ ಒದಗಿಸಿ ಆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂತ ಕಾಮಗಾರಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಬರೀ ಇದೊಂದೇ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ, ಆನೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. 6,395 ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆ ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಹೀಗಾಗಿ ಎಲ್ಲ ಕಡೆ ಆಯವ್ಯಯದಲ್ಲಿ ಈ ವರ್ಷ ಬರೀ 100 ಕೋಟಿ ರೂಪಾಯಿ ಅನುದಾನ ಈ ಮಾನವ ಪ್ರಾಣಿ ಸಂಘರ್ಷಕ್ಕೆ ಮೀಸಲಿಡಲಾಗಿತ್ತು. ಆದರೆ ಆನೆ ಕಾಟ, ಜನ ಏನು ಸಾವಾಗ್ತಾ ಇದೆ, ಇದನ್ನು ತಡಿಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಒಂದು ಪ್ರಸ್ತಾವನೆ ಕೊಟ್ಟು ಅನುಮೋದನೆಯನ್ನು ಪಡೆದು ಈ ವರ್ಷ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಇದಕ್ಕೆ ಸುಮಾರು 200 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ.
ಹೋದ ವರ್ಷ 75 ಕಿಲೋಮೀಟರ್ ಕೊಡಲಾಗಿತ್ತು. ಈ ನಮ್ಮ ಶೃಂಗೇರಿಯಲ್ಲಿ ಇವರ ಬೇಡಿಕೆ ಅಂದ್ರೆ ನಮಗೆ ಪ್ರಸ್ತಾವನೆ ಬಂದಂತದ್ದು ಶಾಶ್ವತವಾಗಿ ತಡಿಲಿಕ್ಕೆ 7.1 ಕಿಲೋಮೀಟರ್ಗೆ, ಬಾಕಿ ಏನಿದೆ ಇನ್ನೂ ಸುಮಾರು 3-4 ಕಿಲೋಮೀಟರ್ ಮಾಡುವಂಥದ್ದು. ಅದಕ್ಕೆ ಅನುದಾನ ಹೆಚ್ಚುವರಿಯಾಗಿ ಪಡೆದು ಯಾವುದೇ ರೀತಿಯಲ್ಲಿ ಮಾನವ ಹಾನಿ ಆಗದ ರೀತಿಯಲ್ಲಿ ಮತ್ತು ಬೆಳೆ ನಷ್ಟ ಆಗದ ರೀತಿಯಲ್ಲಿ ಇವತ್ತು ರೈಲ್ವೆ ಒಂದು ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಮಾನ್ಯ ಶಾಸಕರಿಗೆ ಕೊಡ್ತಾ ಇದ್ದೇನೆ. ಓಕೆ, ಉಪ ಪ್ರಶ್ನೆ ಸನ್ಮಾನ್ಯ ಅಧ್ಯಕ್ಷ. ಅಲ್ಲ ತನಕ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಒಂದು ಹೆಚ್ಚುವರಿ ಟೀಮ್ ಕೊಡ್ತೀನಿ ಅಂತ ಮನೆ ಸಚಿವರು ಸಭೆ ಮಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ ಸಾಹೇಬರು ಸಭೆ ಮಾಡಿದ್ದಾರೆ. ಒಂದು ಟಾಸ್ಕ್ ಫೋರ್ಸ್ ಇಮಿಡಿಯೇಟ್ ರಚನೆ ಮಾಡಿಕೊಡ್ಲಿ ಸನ್ಮಾನ್ಯ ಅಧ್ಯಕ್ಷ. ಎಲ್ಲ ಹೆಂಗಾಗಿದೆ, ಜಮೀನುಗಳಿಗೆ ಮೈಕ್ ಹಾಕ್ತಾ ಟಾಸ್ಕ್ ಫೋರ್ಸ್ ಅಲ್ಲ, ಗದ್ದೆಗಳಿಗೆಲ್ಲ ಮೈಕ್ ಹಾಕಿ ಕಾಲ ನಮಗೆಲ್ಲ ನಾನು ಇದನ್ನ ಕೊಡ್ತೀನಿ, ಫೋಟೋ ಕೊಡ್ತೀನಿ ಆಮೇಲೆ ತಮಗೆ. ಈಗಾಗಲೇ ರಾಜ್ಯದಲ್ಲಿ 7 ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಟಾಸ್ಕ್ ಫೋರ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ದಯಮಾಡಿ ಬೆಳೆ ಹಾನಿ, ತುಂಬಾ ಬೆಳೆ ಹಾನಿ ಆಗಿದೆ. ನಗರದ ಹತ್ರಕ್ಕೆ ಬಂದಿದ್ದು ಸಿಟಿ ಚಿಕ್ಕಮಗಳೂರು ನಗರದ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬಂದು 1 ತಿಂಗಳ ಇದ್ದು ಈ ಇಡೀ ಬೆಳೆ ಹಾನಿ ಮಾಡಿದೆ. ದಯಮಾಡಿ ಸಚಿವರು ಬೆಳೆ ಹಾನಿಗೂ ಶೀಘ್ರ ಬೆಳೆ ಹಾನಿನ ಕೊಡಬೇಕು. ಹರೀಶ್ ಪೂಂಜಾ